ನಿಮ್ಮ ಟೆನ್ಷನ್ಗೆ ಇಲ್ಲಿದೆ ದಿ ವಾಯ್ಸ್ ಆಫ್ ಅಸ್. ನಮಸ್ಕಾರ ವೀಕ್ಷಕರೇ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ಅಂದರೆ ಅದೊಂದು ಕ್ರೀಡಾ ಪ್ರೇಮಿಗಳ ಅಡ್ಡೆ. ಇತ್ತೀಚೆಗೆ ಇಲ್ಲಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ಅದ್ದೂರಿ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಆದರೆ ಈಗ ಈ ಪಂದ್ಯಾವಳಿಗಿಂತ ಹೆಚ್ಚಾಗಿ ಅಲ್ಲಿ ನಡೆದ ಒಂದು ಸನ್ಮಾನ ದೊಡ್ಡ ಮಟ್ಟದ ಚರ್ಚೆ ಮತ್ತು ಟೀಕೆಗೆ ಗುರಿಯಾಗಿದೆ. ಕ್ರೀಡಾಂಗಣದಲ್ಲಿ ನೈಜ ಕ್ರೀಡಾಪಟುಗಳಿಗಿಂತ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಕಪ್ಪೆಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಕ್ಕಿದ್ದ ಈ ಬಗ್ಗೆ ಸಾರ್ವಜನಿಕರು ಯಾಕೆ ಗರಂ ಆಗಿದ್ದಾರೆ ಬನ್ನಿ ನೋಡೋಣ. ಹೌದು, ಹೊಳೆನರಸೀಪುರದ ಕಪ್ಪೆ ಎಂದೇ ಖ್ಯಾತನಾದ ಸೋಷಿಯಲ್ ಮೀಡಿಯಾದಲ್ಲಿ ಅನಗತ್ಯ ವಿಚಾರಗಳ ಮೂಲಕ ವೈರಲ್ ಆಗಿದ್ದ ಯುವಕನನ್ನ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಹ್ವಾನಿಸಿ ಸನ್ಮಾನಿಸಲಾಗಿದೆ. ಇದುವೇ ಈಗ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿರೋದು. ಕ್ಷೇತ್ರದಲ್ಲಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಾಧನೆ ಮಾಡಿರೋ ಎಷ್ಟೋ ಪ್ರತಿಭಾವಂತ ಕ್ರೀಡಾಪಟುಗಳಿದ್ದಾರೆ, ಹಗಲಿರುಳು ಸಮಾಜ ಸೇವೆ ಮಾಡುವವರಿದ್ದಾರೆ. ಆದರೆ ಅವರನ್ನೆಲ್ಲ ಬಿಟ್ಟು ಕೇವಲ ರೀಲ್ಸ್ ಮಾಡಿ ವೈರಲ್ ಆದ ವ್ಯಕ್ತಿಯನ್ನ ವೇದಿಕೆ ಮೇಲೆ ಗೌರವಿಸಿದ್ದು ಎಷ್ಟು ಸರಿ ಅನ್ನೋದು ಜನರ ಪ್ರಶ್ನೆ ಆಗಿದೆ. ಜನಪ್ರತಿನಿಧಿಗಳು ತಾವು ಮಾಡುವ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಮಾಜಕ್ಕೆ ಮಾದರಿಯಾಗಬೇಕು. ಕ್ಷಣಿಕ ಜನಪ್ರಿಯತೆಗಾಗಿ ಮೌಲ್ಯಗಳನ್ನು ಬಲಿ ಕೊಡಬಾರ್ದು. ಇನ್ನು ಸಾರ್ವಜನಿಕ ಗೌರವಗಳು ಶಾಶ್ವತ ಮೌಲ್ಯಗಳಿಗೆ ಮತ್ತು ನೈಜ ಸಾಧನೆಗಳಿಗೆ ಸಿಗಬೇಕು. ಆಗ ಮಾತ್ರ ಸಮಾಜದ ಆರೋಗ್ಯಕರ ಬೆಳವಣಿಗೆ ಸಾಧ್ಯ. ಇನ್ನು ವೀಕ್ಷಕರೇ, ಈ ಘಟನೆಯ ಬಗ್ಗೆ ನಿಮ್ಗೇನನ್ಸುತ್ತೆ? ಕೇವಲ ವೈರಲ್ ಆದ ವ್ಯಕ್ತಿಯನ್ನ ವೇದಿಕೆ ಮೇಲೆ ಗೌರವಿಸೋದು ಸರಿನೇ, ಅಥವಾ ನಮ್ಮ ನಡುವೆ ನೈಜ ಕ್ರೀಡಾಪಟುಗಳಿಗೆ ಬೆಲೆ ಸಿಗಬೇಕೆ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೂ ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಾವು ಮಾಡೋ